ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹು ನಿರೀಕ್ಷಿತ ರಾಮಾಯಣ ಚಿತ್ರದ ಟ್ರೈಲರ್ ಇವತ್ತು ಬಿಡುಗಡೆ ಆಗಬೇಕಿತ್ತು. ಮಧ್ಯರಾತ್ರಿ 3 ಗಂಟೆಗೆ ಆಗುತ್ತೆ, 4 ಗಂಟೆಗೆ ಆಗಿಬಿಡುತ್ತೆ, ಇಲ್ಲ 8 ಗಂಟೆಗೇನೋ ಆಗುತ್ತೆ ಅನಿಸುತ್ತೆ, ಇಲ್ಲ ಕೊನೆಗಂತೂ ಡೆಫಿನೆಟ್ಲಿ 10 ಗಂಟೆಗೆ ಆಗೇ ಆಗುತ್ತೆ ಅಂತ ಮೊನ್ನೆಯಿಂದ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟ್ರೈಲರ್ ಬಗ್ಗೆ ಆ್ಯಂಟಿಸಿಪೇಷನ್ ಅಂತೂ ಬಿಲ್ಡ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಟ್ರೈಲರ್ ಬಿಡುಗಡೆ ಆಗಿಲ್ಲ. ಮುಂದಿನ ಟ್ರೈಲರ್ ದಿನಾಂಕವನ್ನು ಸದ್ಯದಲ್ಲೇ ಚಿತ್ರತಂಡ ತಿಳಿಸುತ್ತೆ. ಅಫ್ಕೋರ್ಸ್ ಸಾಕಷ್ಟು ಜಾಗರಣೆ ಎಲ್ಲ ಮಾಡಿಕೊಂಡು ಇಡೀ ರಾತ್ರಿ ನಿದ್ದೆಗೆಟ್ಟು ಈ ಒಂದು ಟ್ರೈಲರ್ ನೋಡಲಿಕ್ಕೋಸ್ಕರ ಕಾಯ್ತಾ ಇದ್ದಂತಹ ಸಾಕಷ್ಟು ಅಭಿಮಾನಿಗಳಿಗೆ ಇದರಿಂದ ನಿರಾಸೆ ಅಂತೂ ಆಗಿದೆ. ಆದರೆ ಈ ಬಗ್ಗೆ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ದಯವಿಟ್ಟು ಆಗಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಕೆಲವು ಸೋಷಿಯಲ್ ಮೀಡಿಯಾ ವಾರಿಯರ್ಸ್ಗಳು ಜಂತರ್ ಮಂತರಲ್ಲಿ ಗಲಾಟೆ ಆಗ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರನೇ ಹೆದರ್ಕೊಂಡು ರಾಮಾಯಣ ಟೀಮ್ ಅವರು ಟ್ರೈಲರನ್ನು ರಿಲೀಸ್ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಈ ಕೈಲಾಗದೇ ಇರೋರು ಬೇರೆಯವರಲ್ಲಿ ತಪ್ಪೆಲ್ಲ ಹುಡುಕ್ತಾ ಇರ್ತಾರಲ್ಲ, ಅಂಥವರೆಲ್ಲ ಯಶ್ದು ಟಾಕ್ಸಿಕ್ ಫಿಲಮ್ ಕೂಡ ಹೀಗೆ ಆಯಿತು, ಏನೋ ಯಶ್ ನಸೀಬೇ ಸರಿ ಇಲ್ಲ, ನಾರ್ಮಲ್ ಯಾವುದೋ ಕನ್ನಡ ಸಿನಿಮಾ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಬೋದಾಗಿತ್ತು, ಬರೀ ಕನ್ನಡದಲ್ಲೇ ರಿಲೀಸ್ ಆಗೋ ಸಿನಿಮಾ ಮಾಡಬೇಕಿತ್ತು, ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೋಗಿ ಈಗ ಏನೇನೋ ಆಗ್ತಾಯಿದೆ, ಯಾವುದೂ ಸರಿ ಬರ್ತಾ ಇಲ್ಲ ಅಂತೆಲ್ಲ ಸಾಕಷ್ಟು ಜನ ಬಾಯಿ ಬಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಆ ಥರದ್ದೆಲ್ಲ ಏನೂ ಇಲ್ಲ. ವಿಷಯ ಇಷ್ಟೇ: ಹಾಲಿವುಡ್ನ ಪ್ರತಿಷ್ಠಿತ ಸಿನಿಮಾಗಳನ್ನು ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ನವರ ಜೊತೆಗೆ ರಾಮಾಯಣದ ನಿರ್ಮಾಪಕರು ಟೈಅಪ್ ಮಾಡ್ಕೊಂಡಿದ್ದಾರೆ. ಸೊ ಈ ಟೈಅಪ್ನ ಭಾಗವಾಗಿ ಟ್ರೈಲರನ್ನು ವಿಶ್ವದಾದ್ಯಂತ ಏಕಕಾಲಕ್ಕೆ ರಿಲೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಟ್ರೈಲರ್ ಬಿಡುಗಡೆ ದಿನಾಂಕವನ್ನು ಸ್ವಲ್ಪ ಮುಂದೂಡಲಾಗಿದೆ. ಇಷ್ಟೇ ವಿಚಾರ. ಎಕ್ಸಾಕ್ಟ್ಲಿ ನಮಿತ್ ಮಲ್ಹೋತ್ರಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿರುವಂತಹ ಪೋಸ್ಟಲ್ಲಿ ಏನು ಬರ್ಕೊಂಡಿದ್ದಾರೆ ಅಂತಂದರೆ, ಇಂದು ನಮ್ಮ ರಾಮಾಯಣ ಚಿತ್ರಕ್ಕೆ ಅತ್ಯಂತ ವಿಶೇಷವಾದ ಕ್ಷಣ. ರಾಮಾಯಣವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕೆಂಬ ನನ್ನ ಕನಸು ಈಗ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯೊಂದಿಗಿನ ನಮ್ಮ ಪಾಲುದಾರಿಕೆಯಿಂದಾಗಿ ನನಸಾಗ್ತಾ ಇದೆ. ಈ ಮಹತ್ವದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಾವು ನಮ್ಮ ಚಿತ್ರದ ಟ್ರೈಲರನ್ನು ಮುಂದಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದೇ ಬಾರಿಗೆ ವಿಶ್ವದಾದ್ಯಂತ ಬಿಡುಗಡೆ ಮಾಡಲಿದ್ದೇವೆ ಅಂತ ಅವರು ಬರ್ಕೊಂಡಿದ್ದಾರೆ. ಹಾಗೆ ಮುಂದುವರೆದು, 100ಕ್ಕೂ ಹೆಚ್ಚು ವರ್ಷಗಳ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಇದೊಂದು ಹೆಮ್ಮೆಯ ಕ್ಷಣ ಆಗುತ್ತೆ. ಯಾವುದೇ ಪ್ರಮುಖ ಹಾಲಿವುಡ್ ಸಿನಿಮಾಗಳ ಥರನೇ ನಮ್ಮ ರಾಮಾಯಣ ಸಿನಿಮಾ ಕೂಡ ಇಡೀ ಜಗತ್ತಿಗೆ ಒಂದೇ ಬಾರಿ ತೋರಿಸುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ವಿಶ್ವದಾದ್ಯಂತ ಇರುವಂತಹ ಜನರು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮತ್ತು ನಮ್ಮ ಕಥೆಗಳನ್ನು ಹೊಸ ಹೆಮ್ಮೆ ಮತ್ತು ಉತ್ಸಾಹದೊಂದಿಗೆ ಅನ್ವೇಷಿಸೋದಕ್ಕೆ ಇದು ದಾರಿಯನ್ನು ಮಾಡಿಕೊಡುತ್ತೆ. ಇದು ನಿಜಕ್ಕೂ ವಿಶೇಷವಾಗಿದೆ ಅಂತ ಅವರು ಬರ್ಕೊಂಡಿದ್ದಾರೆ. ಅದರ ಜೊತೆಗೆ ಇದನ್ನು ಸಾಧ್ಯವಾಗಿಸೋದಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಅಭಿಮಾನಿಗಳಿಗೆ ಮತ್ತು ರಾಮಾಯಣದ ಭಕ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ದೇಶದ ಯುವ ಪೀಳಿಗೆಯೇ ನಮ್ಮ ಭವಿಷ್ಯ. ನಮ್ಮ ಭವಿಷ್ಯವನ್ನು ರಕ್ಷಿಸೋದಕ್ಕೆ ನಾವೆಲ್ಲರೂ ಕೈಲಾದಷ್ಟು ಶ್ರಮಿಸೋಣ ಅಂತ ನಮಿತ್ ಮಲ್ಹೋತ್ರಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಸೊ ವಿಷಯ ಕ್ಲಿಯರು. ಈಗ ಅವೆಂಜರ್ಸ್ ಆಗಿರಬಹುದು, ಸ್ಪೈಡರ್ ಮ್ಯಾನ್ ತರಹದ ವರ್ಲ್ಡ್ ವೈಡ್ ರಿಲೀಸ್ ಆಗುವಂತಹ ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳ ಥರನೇ ನಮ್ಮ ರಾಮಾಯಣ ಸಿನಿಮಾ ಕೂಡ ಸೋನಿ ಎಂಟರ್ಟೈನ್ಮೆಂಟ್ನವರ ಕಡೆಯಿಂದ ವರ್ಲ್ಡ್ ವೈಡ್ ಒಂದೇ ಬಾರಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ಟೈಅಪ್ ಇರೋದರಿಂದ ಕೆಲವೊಂದಷ್ಟು ಒಪ್ಪಂದದ ಮೇರೆಗೆ ಟ್ರೈಲರ್ ಬಿಡುಗಡೆ ದಿನಾಂಕ ಸ್ವಲ್ಪ ಮಟ್ಟಿಗೆ ಮುಂದೆ ಹೋಗಿದೆ ಅಷ್ಟೇ. ಅಫ್ಕೋರ್ಸ್ 4,000 ಕೋಟಿ ಬಜೆಟ್ ಹಾಕಿ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಕೇವಲ ಒಂದು ಟ್ರೈಲರ್ ಬಿಡುಗಡೆ ದಿನಾಂಕ ಹತ್ತಿರ ಬರುವಾಗ ಸುಮ್ಮನೆ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೋಸ್ಕರನೋ ಅಥವಾ ಯಾವುದೋ ಒಂದು ಟೆಕ್ನಿಕಲ್ ರೀಸನ್ಸಿಂದನೋ ಈ ರೀತಿ ಪ್ರೇಕ್ಷಕರೇ ನಿರಾಸೆ ಮಾಡುವಂತಹ ಉದ್ದೇಶ ಯಾವ ನಿರ್ಮಾಣ ಸಂಸ್ಥೆಗೂ ಇರಲ್ಲ. ಸೊ ಈ ರೀತಿ ಒಂದು ದೊಡ್ಡದಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಸಾಕಷ್ಟು ಈ ರೀತಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಒಂದು ಪೋಸ್ಟ್ಪೋನ್ ವಿಚಾರಕ್ಕೂ ಕೂಡ ಬರೋದಾದರೆ ಆ ಸಮಯದಲ್ಲೂ ಹಾಗೆ ಆಯಿತು. ಮೊದಲನೇದಾಗಿ ಮಿಡ್ಲ್ ಈಸ್ಟಲ್ಲಿ ಸಾಕಷ್ಟು ಯುದ್ಧ ಆಗ್ತಾ ಇದ್ದಂತಹ ಕಾರಣ ಯಶ್ ಅವರು ಈ ಒಂದು ಸಿನಿಮಾನ, ಟಾಕ್ಸಿಕ್ ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂದ್ಕೊಳ್ತಿದ್ದಂತಹ ಹೊತ್ತಲ್ಲೇ ಯುದ್ಧ ಆಗ್ತಾ ಇರುವಾಗ ವರ್ಲ್ಡ್ ವೈಡ್ ರಿಲೀಸ್ ಮಾಡೋಕ್ಕಾಗಲ್ಲ, ಸ್ಕ್ರೀನ್ಸ್ ಹೆಚ್ಚಾಗಿ ಸಿಗಲ್ಲ ಅನ್ನೋ ಕಾರಣಕ್ಕೇ ಪೋಸ್ಟ್ಪೋನ್ ಮಾಡ್ತಾ ಬಂದರು. ಕೊನೆಗೆ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪನಿ ಜೊತೆಗೆ ಟೈಅಪ್ ಮಾಡಿಕೊಂಡ ಕಾರಣ ಈಗ ಸದ್ಯಕ್ಕೆ ಆಗಸ್ಟ್ 26ನೇ ತಾರೀಕು ಟಾಕ್ಸಿಕ್
ಬಿಡುಗಡೆ ಆಗ್ತಾ ಇರೋದು ಕನ್ಫರ್ಮ್ ಆಗಿದೆ. ಸೊ ಈ ರೀತಿ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೋದಾಗ ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಅದು ಬಿಟ್ಟು ಏನೋ ಇವರು ಸರಿಯಾಗಿ ಮಾಡಿಲ್ವಂತೆ, ಕೆಲವೊಂದಷ್ಟು ಜನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರೋದು ನೋಡಿದೆ. ಈಗ ಆ್ಯಕ್ಚುಲಿ ಸ್ಯಾನ್ ಡಿಯಾಗೋದಲ್ಲಿ ಒಂದು ಕಾಮಿಕಾನ್ ಅಂತ ಒಂದು ಇವೆಂಟ್ ನಡೀತಾ ಇದೆ. ಅದಕ್ಕೆ ಯಶ್ ಅವರು ಮತ್ತು ರಣಬೀರ್ ಕಪೂರ್ ಕೂಡ ಹೋಗಿದ್ದಾರೆ. ನೀವು ನೋಡಿರ್ಬೋದು, ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಯಶ್ ಅವರ ಇಂಟರ್ವ್ಯೂಗಳನ್ನು ಕೆಲವೊಂದಷ್ಟು ಇಂಗ್ಲೀಷ್ ಚಾನಲ್ನವರು ಮಾಡ್ತಾ ಇದ್ದಾರೆ. ರಣಬೀರ್ ಕಪೂರ್ ಅವರ ಇಂಟರ್ವ್ಯೂಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅಲ್ಲೇನೋ ಒಂದು ಕಡೆ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ರದರ್ಶನ ಮಾಡೋ ಸಮಯದಲ್ಲಿ ಬೇರೆ ಯಾವುದೋ ಸಿನಿಮಾಗಳ ಈ ಅವೆಂಜರ್ಸು ಮತ್ತು ಸ್ಪೈಡರ್ ಮ್ಯಾನ್ ಸಿನಿಮಾದ ಟ್ರೈಲರೆಲ್ಲ ನೋಡಿ, ನಮ್ಮ ಟ್ರೈಲರ್ ಯಾಕೋ ಅಪ್ ಟು ದ ಮಾರ್ಕ್ ಇಲ್ಲ ಅಂತ ಅಂದ್ಕೊಂಡು ಹೆದರ್ಕೊಂಡು ಇವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತೆಲ್ಲ ಕೆಲವೊಂದಷ್ಟು ಜನ ಪೋಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಆ ಥರದ್ದೆಲ್ಲ ಏನೂ ಆಗಲಿಲ್ಲ. ಸೊ ಈ ರೀತಿ ಸೋನಿ ಎಂಟರ್ಟೈನ್ಮೆಂಟ್ಸ್ ಜೊತೆಗೆ ಟೈಅಪ್ ಆಗಿರುವಂತಹ ಕಾರಣದಿಂದಲೇ ಕೆಲವೊಂದಷ್ಟು ಬದಲಾವಣೆ ಆಗಿದೆ. ಒಂದು ದೊಡ್ಡದಾದ ಸಿನಿಮಾ ಬರ್ತಾ ಇದೆ, ದೊಡ್ಡದಾಗಿ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ಭಾಗವಾಗಿ ಯಶ್ ಅವರು ಕೂಡ ಕಾರ್ಯಗತರಾಗಿರ್ತಾರೆ. ಡೆಫಿನೆಟ್ಲಿ ನಮ್ಮ ನಂಬಿಕೆಯನ್ನು ಅವರು ಸುಳ್ಳಂತೂ ಮಾಡಲ್ಲ. ಡೆಫಿನೆಟ್ಲಿ ಈ ಒಂದು ಸಿನಿಮಾ ಬಗ್ಗೆ ನಿರೀಕ್ಷೆ ಅಂತೂ ಇದೆ. ರಾಮಾಯಣದ ಒಂದು ಶ್ರೇಷ್ಠತೆಯನ್ನು ಸಾರುವಂತಹ ಈ ಒಂದು ಸಿನಿಮಾ ನಿಜಕ್ಕೂ ನಮ್ಮ ಭಾರತದ ಇತಿಹಾಸವನ್ನು, ಭಾರತದ ಸಂಸ್ಕೃತಿಯನ್ನು ಇಡೀ ಪ್ರಪಂಚದಾದ್ಯಂತ ಎತ್ತಿ ಹಿಡಿಯುತ್ತೆ ಅನ್ನುವಂತಹ ನಂಬಿಕೆ ಅಂತೂ ಇದೆ. ಸದ್ಯದಲ್ಲೇ ಹೊಸ ಟ್ರೈಲರ್ ಡೇಟ್ ಅನೌನ್ಸ್ ಆಗುತ್ತೆ, ಕಾಯ್ತಾ ಇರೋಣ. ನಿಮಗೆ ಈ ಟ್ರೈಲರ್ ಮುಂದೂಡಿಕೆ ಆಗಿರೋದ್ರ ಬಗ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.